ಸ್ನೇಹಿತರೆ ನಮಸ್ಕಾರ. ನಮ್ಮ ನಾಡು ನುಡಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಸ್ನೇಹಿತರೆ, ಶ್ರೀ ಸದ್ಗುರು ಚರಿತ ಲೀಲಾಮೃತದ ಅಧ್ಯಾಯ 42 ಕಾಶಿ ಯಾತ್ರೆಯ ವಿವಿಧ ಪ್ರಕಾರಗಳು. ಮುನ್ನಾ ದಿನ ಕೇವಲ ಹವಿಷ್ಯಾನ್ನವನ್ನುಂಡು ಗಂಗಾಕೇಶವನ ಪೂಜಿಸಿ ಹರಿಶ್ಚಂದ್ರ ಮಂಟಪಕ್ಕೆಂದರು. ಮಣಿಕರ್ಣಿಕೆಯ ಪ್ರವೇಶವೇ ಸ್ವರ್ಗದ್ವಾರವೆಂದು ಸಂಕಲ್ಪ ಗಂಗಾ ಸ್ನಾನ ದುಂಡಿರಾಜಗೆ ಪ್ರಾರ್ಥನೆ ಎಂದರು. ಗಂಗೆಗೆ ನಮಿಸಿ ವಿಶ್ವನಾಥಗೆ ನಮಿಸಿ ನೀಯಬೇಕಾದ ಅನೇಕ ಕುಂಡತೀರ್ಥಗಳ ಕೂಪಗಳ ಪೂಜಿಸಬೇಕಾದ ಅನೇಕ ಶಿವೇಶ್ವರರ ತಿಳಿಸಿ ವರುಣ ಸಂಗಮ ಸ್ನಾನ ಶ್ರಾದ್ದ ವಿಧಿ ಎಂದರು. ಈಶ ಪೂಜಾ ನಂತರ ಮತ್ತೆ ಮಣಿಕರ್ಣಿಕಾ ಸ್ನಾನ, ಮುಕ್ತಿ ಮಂಟಪದಲ್ಲಿ ವಿಷ್ಣುವಿಗೆ ನಮನ, ಶಿವನ ಶ್ಲೋಕ ಧ್ಯಾನದಿಂದ ಮುಕ್ತಿ, ಶೃಂಗಾರ, ಐಶ್ವರ್ಯ, ಜ್ಞಾನ, ಸುಮುಕ್ತ, ವೈರಾಗ್ಯ ಮಂಟಪಕ್ಕೆ ನಮನವೆಂದರು. ಇನ್ನೊಂದು ಪ್ರಕಾರ ಯಾತ್ರಾ ವಿಧಿ ಹೇಳುತ್ತಾ ಸಚೈಲ ಶುಚಿ, ಚಕ್ರ ಪುಷ್ಕರಣಿ ಸ್ನಾನ, ದೇವತೆ ಪಿತೃಗಳಿಗೆ ತರ್ಪಣ, ವಿಪ್ರನ ಪೂಜಿಸಿ ಹರಹರಿ ಆದಿಯಾಗಿ ದಂಡಪಾಣಿ ಪೂಜೆ ಎಂದರು. ಜ್ಞಾನವಾಪೀಲಿ ಸ್ನಾನ, ನಾನಾ ಈಶರ ಪೂಜಿಸಿ ಮತ್ಸೋಧರಲ್ಲಿ ಸ್ನಾನದೊಂದಿಗೆ ಪ್ರತಿಪದೆಯಲ್ಲಿ ಓಂಕಾರನನ್ನು ತ್ರಯೋದಶಿ ತನಕ ನಾನಾ ಈಶ್ವರ ಪೂಜೆ ಎಂದು, ಚತುರ್ದಶಿ ದಿನದಂದು ವಿಶ್ವೇಶ್ವರನ ಪೂಜೆ ಎಂದರು. ಕೃಷ್ಣ ಪಕ್ಷದಲ್ಲಿ ಮೊದಲ ದಿನದಿಂದ 8 ದಿನಗಳ ನದಿ ತೀರ್ಥ ಸ್ನಾನಗಳು, ಅರ್ಚಿಸಬೇಕಾದ ನಾನಾ ನಾಮದ ಈಶರ ಯಾತ್ರಾ ಪೂಜಾ ವಿಧಿಗಳ ದೂತರು ವಿವರಿಸಿದರು. ಶಕ್ತಿ ಯಾತ್ರೆಯ ವಿಧಿವಿಧಾನವೆನ್ನುತ್ತಾ ಶುಕ್ಲ ಪಕ್ಷ 3ನೇ ದಿನ ಅಷ್ಟಶಕ್ತಿಯರ ಪೂಜೆ ಎಂದರು. ನಾನಾ ತೀರ್ಥಗಳ ಸ್ನಾನ, ಶಕ್ತಿ ದೇವತೆಗಳ ಪೂಜೆ ಎನ್ನುತ್ತಾ ಚತುರ್ಥಿ ಎಂದು ಗಣಪ ಪೂಜೆ, ವಿಪ್ರಗೆ ಮೋದಕವೆಂದರು. ಷಷ್ಠಿ ತಿಥಿಯ ಭೈರವ ಯಾತ್ರೆಯಿಂದ ಆಯಾ ತೀರ್ಥ ಎಂದು ದೇವಿ ದೇವ ಚಂಡಿ ಯಾತ್ರೆ, ಅಂತರ್ಗೃಹ ಯಾತ್ರೆ ಮಾಡಬೇಕೆನ್ನುತ್ತಾ ಕಾಶಿ ಈಶನ ಯಾತ್ರೆಯ ಸಂಪೂರ್ಣವಾಗಿ ವಿವರಿಸಿದರು. ಅಂತ್ಯದಲ್ಲಿ ಸೋಮಸೂತ್ರ ಲಿಂಗ ಪ್ರತಿಷ್ಠಾಪನೆ ಎನ್ನುತ್ತಾ ಅವಧೂತರು ಕಣ್ಣಿಂದ ಮರೆಯಾಗಿ ಹೋದರು. ಶಿವನೇ ಗುರುವಾಗಿ ಬಂದು ಮಾರ್ಗದರ್ಶಿಸಿರೆಂದು ಯಾತ್ರೆ ಪೂರೈಸಿರಲು ಶಿವ ಎದುರು ನಿಂತನು. ತ್ರಾಷ್ಟ್ವಸುತನ ಗುರುಭಕ್ತಿಗೆ ಮೆಚ್ಚಿ ಒಲಿದ ವಿಶ್ವೇಶ್ವರನು ಬೇಕಾಗಿದ್ದ ವರಗಳ ಕರುಣಿಸಿ ಸಕಲ ವಿದ್ಯೆ ಹರಸಿ ಸೃಷ್ಟಿ ರಚನೆಯ ಕಾರ್ಯಕ್ಕೂ ಸಮರ್ಥನಾಗೆಂದು ಹರಸಿ ಶಿವನು ಮಾಯವಾದನು. ಗುರು ಕುಟುಂಬವು ಸುಪ್ರೀತರಾಗಿರಲು 64 ಕಲೆಗಳು, 14 ವಿದ್ಯೆಗಳು ಆಚಂದ್ರಾರ್ಕವಾಗಿ ಶಿಷ್ಯನ ಹೆಸರು ಉಳಿಯುವಂತೆ ಸಕಲ ಸೌಭಾಗ್ಯಗಳ ಗುರು ಹರಸಿದರು. ಗುರುಭಕ್ತಿ ಪ್ರಭಾವ ಸದ್ಗುರುವು ವಿವರಿಸಿರೆ ಪ್ರತ್ಯಕ್ಷ ಕಾಶಿ ಯಾತ್ರೆಯಾಗಿ ಬೆಳಕು ಹರಿದಿತ್ತು. ಸಾಯಂದೇವನಲ್ಲಿ ಭಕ್ತಿ ಉಕ್ಕಿ ಗುರುಸ್ತೋತ್ರ ಮಾಡುತ್ತಾ ಗುರುವಿನ ಚರಣಕ್ಕೆ ಶಿರವಿಟ್ಟು ನಮಿಸಿದನು. ಸಾಯಂದೇವನ ಭಕ್ತಿಗೆ ಒಪ್ಪಿದ ಗುರುವು ಆದ ಯಾತ್ರಾನುಭವ ಫಲವು ವಂಶಕ್ಕೆ ಎಂದರು. ಸೇವೆಯನ್ನು ಒಪ್ಪಿ ಇಲ್ಲೇ ಇರಬಹುದೆನ್ನುತ್ತಾ ಕುಟುಂಬವ ಕರೆತರಲು ಆಜ್ಞೆ ಮಾಡಿದರು. ಗುರುಸ್ತೋತ್ರ ಮಾಡುತ್ತಾ ಕುಟುಂಬ ಎರಗಿರಲು ಹರಸಿ ಸಂಗಮ ಸ್ನಾನ ಮುಗಿಸಿ ಬರಲು ಹೇಳಿದರು. ಸ್ನಾನ ವೃಕ್ಷ ಪೂಜೆಯಾಗಿ ಮಠಕ್ಕೆ ಬಂದಿರಲು ಅಂದಿದ್ದ ಅನಂತ ಪೂಜೆಗೆ ದೇವಗೆ ಮಾಡೆಂದರು. ನೀವೇ ಅನಂತರೆನ್ನುತ್ತಾ ಚರಣಕ್ಕೆ ಎರಗಿರಲು ಅನಂತ ಚತುರ್ದಶಿಯ ವ್ರತವೂ ಇದೆ ಎನ್ನುತ್ತಾ ಕ್ರಮ ಕಾಲ ಫಲಗಳ ಗುರುವು ತಿಳಿಸುತ್ತಾ ಅನಂತನ ವ್ರತದ ಕಥೆಯ ಸಾಯಂದೇವಗೆ ತಿಳಿಸಿದರು. ಶ್ರೀ ಸದ್ಗುರು ಚರಿತ ಲೀಲಾಮೃತದ 42ನೇ ಅಧ್ಯಾಯ ಸಂಪೂರ್ಣ. ಸ್ನೇಹಿತರೆ, ನಿಮಗೆ ಶ್ರೀ ಸದ್ಗುರು ಚರಿತ ಲೀಲಾಮೃತ ಪುಸ್ತಕ ಬೇಕಾಗಿದ್ದಲ್ಲಿ ಡಿಸ್ಕ್ರಿಪ್ಷನ್ನಲ್ಲಿ ನೀಡಲಾಗಿರುವ ದೂರವಾಣಿ ಸಂಖ್ಯೆಯನ್ನು ಸಂಪರ್ಕಿಸಿ. ಸ್ನೇಹಿತರೆ, ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ನಮಸ್ಕಾರ.